ನೋಡಿ ರೇಷ್ಮೆ ಹುಳು ಇವತ್ತು ಹಣ್ಣಾಗಿದೆ. 7ನೇ ತಾರೀಕು ಮೊಟ್ಟೆ ತಗೊಬಂದು ಇವತ್ತು ಹಣ್ಣುಳಾಗಿದೆ. 18 ದಿನಕ್ಕೆ ಇವತ್ತು ಹುಳ ಹಣ್ಣಾಗಿದೆ. ಇನ್ನು 8 ದಿನಕ್ಕೆ ನಾವು ಗೂಡನ್ನು ಮಾರ್ಕೆಟ್ ತಗೊಂಡೋಗ್ತೀವಿ. ನೋಡಿ ಈ ಕಡೆ 3 ರ್ಯಾಕು, ಈ ಕಡೆ 3 ರ್ಯಾಕ್ ಇದೆ. 60 ಮೊಟ್ಟೆ. 4 ದಿನ ಅಂದ 5 ದಿನ ಕಷ್ಟಪಟ್ಟರೆ ಹುಳು ಚೆನ್ನಾಗಿ ಹಣ್ಣಾಯ್ತೆ. ಸೊಪ್ಪು ಕ್ವಾಲಿಟಿ ಭಾಳ ಫೈನಾಗಿತ್ತು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ನಾನು ಯಾವುದು ಕೂಲಿಂಗು ನೀರು ಬಿಡೋದು ಏನೂ ಮಾಡಲಿಲ್ಲ. ಈ ಟೆಂಪ್ರೇಚರಲ್ಲೇ 36-35 ಡಿಗ್ರಿ ಟೆಂಪ್ರೇಚರಲ್ಲಿ ಇವತ್ತು ಹುಳು ಹಣ್ಣಾಗಿದೆ. ಯಾವುದೇ ಸ್ಪ್ರೇ ಮಾಡಿಲ್ಲ. ಅದರ ಬಳಸು ಗೋಣಿ ತಾಟ ಹಾಕಿದ್ದೀನಿ. ಸೊಪ್ಪಿನ ಕ್ವಾಲಿಟಿ ಭಾಳ ಚೆನ್ನಾಗಿತ್ತು. ಹಾಗೆ ನೋಡಿ ಈಗಾಗಲೇ ಎಲ್ಲವೂ ಚಂದ್ರಿಕೆ ಮೇಲಕ್ಕೆ ಹುಳು ಬರ್ತಾಯಿದೆ. ನಾಳೆ ಬೆಳಗಾಗೋ ಅಷ್ಟೊತ್ತಿಗೆ ಎಲ್ಲ ಹುಳುಗಳೆಲ್ಲ ಮೇಲ್ಗಡೆ ಬಂದ್ಬಿಟ್ಟು ಮೊಟ್ಟೆ ಹಾಕೋಕ್ಕೆ ಗೂಡು ಕಟ್ಟೋಕ್ಕೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ 26 ದಿನಕ್ಕೆ ರೈತನ ಅಕೌಂಟ್ಗೆ ದುಡ್ಡು ಬರೋದು ಯಾವುದೂ ಇಲ್ಲ. ರೇಷ್ಮೆಯನ್ನು ಸಮಯ ಪ್ರಜ್ಞೆಯಿಂದ ಚೆನ್ನಾಗಿ ಸಾವಯವ ಕೃಷಿಯಲ್ಲಿ ಸೊಪ್ಪನ್ನು ಬೆಳೆದ್ರೆ ಚೆನ್ನಾಗಿ ಹಣ್ಣಾಗತ್ತೆ. ನೋಡಿ ಹುಳು ಹೆಂಗೆ ಆಡ್ತಾಯಿದೆ. ಹುಳು ಹಣ್ಣುಳ ಗೂಡು ಕಟ್ಟೋಕ್ಕೆ ಹೆಂಗೆ ಗುಡ್ಡು ಕಟ್ತಾಯಿದೆ. ಅದೇ ರೀತಿ ನೋಡಿ ಇಲ್ಲಿದೆ. ಹಾಗಾಗಿ ಸತತವಾಗಿ ಕೆಲಸ ಮಾಡಿದ್ದೀವಿ. ಬಾಕುಸೋ ನಾನು ಹೋರಾಟಕ್ಕೆ ಹೋಗಿದೆ. 18 ದಿನದಿಂದ ಜಾಸ್ತಿ 7-8 ದಿನದಿಂದ ಎಲ್ಲೂ ಹೋಗದೆ ಇದರಲ್ಲಿ ಬೆಳಗ್ಗೆ ಸಾಯಂಕಾಲ ನಿರಂತರವಾಗಿ ಸೊಪ್ಪು ತಂದು ಸೊಪ್ಪು ಹಾಕಿ ಮಾಡ್ತಿರಿಂದ ಒಳ್ಳೆ ಚೆನ್ನಾಗಿ ಹಣ್ಣಾಗಿದೆ. ಹಾಗಾಗಿ ತಾವು ಈ ಒಂದು ರೇಷ್ಮೆಗಳನ್ನ ಬೆಳೀರಿ. ಎಲ್ಲರಿಗೂ ನಮಸ್ಕಾರ. ಇದು ರೇಷ್ಮೆಗಳು ಚೆನ್ನಾಗಿ ಹಣ್ಣಾಗಿದೆ. 18 ದಿನಕ್ಕೆ ಸೊಪ್ಪು ಕ್ವಾಲಿಟಿ ಸೊಪ್ಪಾಗಿತ್ತು. ಜೊತೆಗೆ ಸೊಪ್ಪಿನ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಾವು ಈ ಬೇಸಿಗೆ ಕಾಲದಲ್ಲೂ ಯಾವುದೇ ಕೂಲರು ಗೀಲರು ಏನೂ ಬಳಸದೆ ನ್ಯಾಚುರಲ್ ಹಣ್ಣಾಗಿದೆ. ಮತ್ತು 36 ಡಿಗ್ರಿಲಿ ಯಾವುದೇ ರೀತಿ ಹಣ್ಣಾಗಲ್ಲ ಅನ್ಕೋತೀವಿ. ಮತ್ತು ಯಾವುದೇ ನೀರನ್ನು ಕೊಡದೆ ಮೇಲೆ ಕೂಲಿಂಗು ಆಗದೆ ಚೆನ್ನಾಗಿ ಹಣ್ಣಾಗಿದೆ. 8 ದಿನಕ್ಕೆ ಮಾರ್ಕೆಟ್ಗೆ ಹೋಗ್ತೇವೆ. ಗೂಡು ನನ್ನಿಂದ ಒಂದು 50-60-70 kg ಗೂಡು ಆಯ್ತದೆ. ಒಳ್ಳೆ ರೇಟ್ ಇದೆ. ಅವುಗಳೆಲ್ಲ ರೇಷ್ಮೆ ಬೆಳೀರಿ. ಒಂದು ವಾರದ ನಾನು ಎಲ್ಲೂ ಹೋರಾಟಕ್ಕೆ ಹೋಗದೆ, ಯಾವುದೇ ಆಫೀಸ್ಗಳಿಗೆ ಹೋಗದೆ ಅತಿ ಶ್ರಮದಿಂದ 6 ದಿನ ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಹಣ್ಣಾಗಿದೆ. ನಮಸ್ಕಾರ.